ನಮಗೆ ವಿಚಾರ ಬರ್ತಿದ್ದಂಗೆ ಇದು ಮರಳು ಗಾಡಿ ಅನ್ನೋದೊಂದು ವಿಚಾರ ಬಂದಿದೆ. ಮರಳು ಗಾಡಿ ಅದು ನಿಂತಿತ್ತು, ಖಾಲಿ ಮಾಡಿ ಬಂದು ನಿಂತಿತ್ತು ಅನ್ನೋದು ನಮಗೆ ಮಾಹಿತಿ. ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಇದೇ ಥರ ಅಮಾಯಕರು ಇವರ ದಂಧೆಗಳ ದರ್ಪದಲ್ಲಿ, ಇವರ ದಂಧೆಗಳು ನಡೆಸೋ ವಿಚಾರದಲ್ಲಿ ಇಂಥ ಅಮಾಯಕರು ಹುಡುಗರು ಇನ್ನೆಷ್ಟು ಬಲಿಯಾಗಬೇಕು. ಇವತ್ತು ಬೆಳಗ್ಗೆ ಎದ್ದು ನಾವು ಮೀಡಿಯಾದಲ್ಲಿ ಅಲ್ಲಿ ನೋಡ್ತೀವಿ, ಅಲ್ಲಿ ಯಾವುದೋ ಮರಳು ಗಾಡಿ ಹಿಡಿದ್ರಂತೆ, ಇಲ್ಲೊಂದು ಮರಳು ಗಾಡಿ. ಮರಳು ಹೊಡೆಯೋರು ಸಾಧಾರಣ ಶೃಂಗೇರಿಯಲ್ಲಿ ಮರಳು ಸಿಕ್ಕಾಪಟ್ಟೆ ಹೊಡಿತಾನೆ ಇದ್ದಾರೆ, ಯಾರು ಕೂಡ ಲಗ್ಗೆ ಹಾಕ್ತಿದ್ರು. ಇವತ್ತು ಈ ಥರ ಒಂದು ಸ್ಪಾಟ್ ಆಗಿದೆ. ನಾಳೆ ಇವ್ರ ಗಾಡಿ ಹಿಡಿಬಾರ್ದು, ಇವ್ರ ಗಾಡಿ ಸಿಕ್ಕಾಕೊಳ್ಬಾರ್ದು, ಇವ್ರು ಸೇಫ್ ಆಗ್ಬೇಕು ಅನ್ನೋದಕ್ಕೆ ಯಾರಿಗೆ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಕಡಿವಾಣ ಆಗಬೇಕನ್ನೋದು ನನ್ನ ಇದೊಂದು ಸಲಹೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಹಾಗೆ ಎರಡನೇದು ಏನಂತ ಹೇಳಿದ್ರೆ, ಮೊನ್ನೆ ಮೃತ ಆಗಿದ ಹುಡುಗ, ನಮಗೆ ಸಾಕ್ಷಿ ಹೇಳೋಕ್ಕೆ ಯಾರೂ ಇಲ್ಲ ಇಲ್ಲಿ, ಏನಾಗಿದೆ ಅಂತ ಹೇಳಿ. ಆ ಹುಡುಗ ಅರ್ಧ ಗಂಟೆ ನಳ್ಳಿ ಇಲ್ಲಿ ಪ್ರಾಣ ಬಿಟ್ಟಿರೋದು. ಆ ಸಂದರ್ಭದಲ್ಲಿ ನಮಗೀಗ ಕೇಸ್ ಮಾಡೋದು ದೊಡ್ಡ ವಿಚಾರ, ಅವನಿಗೆ ಶಿಕ್ಷೆ ಆಗೋದು ದೊಡ್ಡ ವಿಚಾರ ಅಲ್ಲ. ನಮ್ಮ ಹುಡುಗನ್ನು ಸತ್ತವನೇನು ನಾವೇನು ಬಸ್ಕೊಂಡು ಬರೋಕ್ಕಾಗಲ್ಲ. ಆ ಕುಟುಂಬದವರಿಗೆ ಒಂದು ನ್ಯಾಯ ಬೇಕು. ಆ ಸಂದರ್ಭದಲ್ಲಿ ಇವನು ಮಾನವತೆ ಮರ್ತಿಯಾನೆ, ಯಾರು ಆ 407 ಗಾಡಿಯವನು. ಆ ಇಳಿದು ನೋಡಿದ ತಕ್ಷಣಕ್ಕೆ ಅವನು, ಅದು ಊರ ಮನೆಯವನು, ಹೊರಗಡೆಯವನು ಆದರೂ ಪರವಾಗಿಲ್ಲ, ಅದೇ ಒಬ್ಬ ಹೊರಗಡೆಯವನು ಧರ್ಮಸ್ಥಳ ಕಡೆ ಎಲ್ಲಿಯವನು ಹೋಗೋನು ಆತ ಆ ಹುಡುಗನ ತೊಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಇನ್ನೊಂದು ಅರ್ಧ ಗಂಟೆ ಮುಂಚೆ ಅವನ್ನೆಲ್ಲರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವತ್ತು ಆ ಹುಡುಗ ಸಾಯ್ತಿರ್ಲಿಲ್ಲ, ಬದುಕ್ತಿದ್ದ. ಯಾಕಂತ ಹೇಳಿದ್ರೆ ಇವತ್ತು ಅವ್ರ ಕುಟುಂಬ ಭಾಳ ಕಷ್ಟದಿಂದ ಮೇಲೆ ಬಂದಂಥದ್ದು. ಇನ್ನೆರಡು ದಿನದಲ್ಲಿ ಅವನ ಹಬ್ಬ ಮುಗಿಸ್ಕೊಂಡು ಫಾರಿನ್ ಹೋಗೋನಿದ್ದ ಹುಡುಗ. ಏನೋ ವಿಧಿವಶ ಈ ಥರ ಆಗಿಬಿಟ್ಟಿದೆ. ಆದರೆ ವಿಧಿವಶಂಗಂತ ಇವರ ಒಂದು ಏನು ಈ ದಂಧೆ ಮಾಡೋರಿಗೆ ಮಾನವತೆಯನ್ನಿಲ್ಲ ಅನ್ನೋದನ್ನು ಇಲ್ಲಿ ಇವರು ಕ್ರೂರಿ ಮನಸ್ಸನ್ನು ಇಲ್ಲಿ ಎತ್ತಿ ತೋರಿಸಿದೆ ಈ ದಂಧೆ ಮಾಡೋದು. ಹಾಗೆ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಡೆತ್ತಾಗಿ 3 ದಿನದಲ್ಲಿ ಅವರು ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡು ಇಡೀ CC ಕ್ಯಾಮ್ರಾ ಹಿಡಿದು ಪ್ರತಿಯೊಂದು ಜಾಲಾಟ ಮಾಡಿ, ಇದರಲ್ಲಿ ನಮ್ಮ DSP ಸಾಹೇಬ್ರು ಇರ್ಬೋದು, ಕೊಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ನಮ್ಮ ಹರಿಯಾಪುರ SI ಸಾಹೇಬ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೂ ನಾವು ನಮ್ಮ ಸಮುದಾಯ ಪರವಾಗಿ ಹಾಗೆ ಏನು ಈ ಮಾನವತೆ ಆ ಹುಡುಗನಿಗೊಂದು ನ್ಯಾಯ ಕೊಡಲೇಬೇಕಂತೇಳಿ ಪಣ ತೊಟ್ಟ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಡ ಈ ಸಂದರ್ಭ ಧನ್ಯವಾದ ಹೇಳ್ತಾ, ಏನು ಈ ರಾತ್ರಿ ದಂಧೆಗಳಿಗೆ ಇಳಿತಾರೆ ಇವರಿಗೆ ದಯವಿಟ್ಟು ಕಡಿವಾಣ ಹಾಕಬೇಕನ್ನೋದು ನಮ್ದೆಲ್ಲರದು ಒಂದು